ಬದಲಾದ ತಾಂತ್ರಿಕ ಜಗತ್ತಿನಲ್ಲಿ ಸಣ್ಣ ಸಣ್ಣ ವಿಷಯಗಳು ಸಾರ್ವಜನಿಕ ವಲಯದಲ್ಲಿ ಬಿತ್ತರಗೊಳ್ಳುತ್ತಿದ್ದು, ಪತ್ರಕರ್ತರು ಸಮಾಜದ ಅಂಕುಡೊಂಕುಗಳನ್ನು ಎತ್ತಿ ಹಿಡಿಯುವುದರ ಜೊತೆಗೆ ಗ್ರಾಮೀಣ ಭಾಗಗಳ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕೆಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಮತ್ತಿಕೆರೆ ಜಯರಾಮ್ ತಿಳಿಸಿದರು. ಶ್ರೀರಂಗಪಟ್ಟಣದ ಬ್ರಾಹ್ಮಣ ಸಭಾಂಗಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇಂದಿನ ತಾಂತ್ರಿಕ ಜಗತ್ತಿನಲ್ಲಿ ಜೈಲಿನೊಳಗಿರುವ ಸೆಲೆಬ್ರಿಟಿ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಫೋಟೋ ವಿಡಿಯೋ ಬಿತ್ತರವಾಗುವ ಹಂತಕ್ಕೆ ಬಂದು ನಿಂತಿದ್ದೇವೆ. ಇದರ ಅರಿವನ್ನು ಪ್ರತಿಯೊಬ್ಬರೂ ಅರಿತರೆ ಒಳ್ಳೆಯದು. ಪತ್ರಕರ್ತರು ಗ್ರಾಮೀಣ ಭಾಗದಲ್ಲಿ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಮಾಡಬೇಕೆಂದರು. ಅದು ಬೇರೆ ಬೇರೆ ಕಡೆ ಹರಿದಾಡುತ್ತೆ ಅಂತಂದಾಗ ಅಲ್ಲಿ ಹೆಂಗಿದೆ ಪರಿಸ್ಥಿತಿ ಅನ್ನೋದನ್ನು ಕೂಡ ನಾವು ಆತ್ಮಾವಲೋಕನ ಆ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನು ಪೊಲೀಸ್ ಇಲಾಖೆ ಇರ್ಬೋದು, ಜೈಲು ಸಿಬ್ಬಂದಿಗಳಿರ್ಬೋದು, ಅವರು ಕೂಡ ಗಮನ ಹರಿಸಬೇಕಾಗುತ್ತೆ. ನಾವು ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಅತಿರಂಜಿತವಾಗಿ ಬರೀ ಅಪರಾಧ ಜಗತ್ತಿನ ವೈಭವೀಕರಣ ದೃಶ್ಯ ಮಾಧ್ಯಮಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ನಾನು ಮುದ್ರಣ ಮಾಧ್ಯಮದಲ್ಲಿ ಸುದೀರ್ಘವಾಗಿ ಕೆಲಸ ಮಾಡಿ ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಇವತ್ತಿಗೂ ಕೂಡ ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಳಕಳಿ, ರೈತ ಪರವಾದಂಥ ಹೋರಾಟ, ರೈತರ ಸಮಸ್ಯೆಗಳು ಇವೇ ಮುಂತಾದವುಗಳಿಗೆ ನಿಜಕ್ಕೂ ಮುದ್ರಣ ಮಾಧ್ಯಮಗಳೇ ಹೆಚ್ಚು ಒತ್ತು ಕೊಟ್ಟಿವೆ ಅಂತ ಹೇಳಿದ್ರೆ ಇದು ನಿಜವಾಗಲೂ ಹೆಮ್ಮೆ ಪಡುವಂಥ ಸಂಗತಿನೇ. ಹಾಗಾಗಿ ಇವತ್ತು ನೀವು ಎಲ್ಲೇ ನೋಡಿ ಗಮನಿಸಿ, ಮುದ್ರಣ ಮಾಧ್ಯಮಗಳಲ್ಲಿ ರಾಜ್ಯ ಮಟ್ಟದಿರ್ಬೋದು, ಪ್ರಾದೇಶಿಕ ಮತ್ತು ಜಿಲ್ಲಾ ಮಟ್ಟದ ಪತ್ರಿಕೆಗಳಿರ್ಬೋದು, ಎಲ್ಲವೂ ಕೂಡ ಸಾಕಷ್ಟು ಸ್ಥಳೀಯ ಸಮಸ್ಯೆಗಳಿಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇವೆ. ವೇದಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಪತ್ರಕರ್ತರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದರ ಜೊತೆಗೆ ವಾಸ್ತವವನ್ನು ಎತ್ತಿ ಹಿಡಿಯಬೇಕೆಂದು ತಿಳಿಸಿದರು. ಇವರೆಲ್ಲರೂ ಬಂದರೆ ಈ ಒಂದು ಪತ್ರಿಕಾ ಜಗತ್ತಿನ ಶೋಭಾಯಮಾನವಾಗಿರುತ್ತೆ ಮತ್ತು ಅವರಲ್ಲಿರುವ ವಿಚಾರಧಾರೆಗಳು ಹೇಗೆ ನಮ್ಮ ಹಿರಿಯರು ಕಷ್ಟಪಡ್ತಾರೆ ಅದರ ವಿಚಾರಗಳು ಪ್ರತಿಯೊಬ್ಬರಿಗೂ ತಿಳಿಯಬೇಕು. ಅದಕ್ಕೋಸ್ಕರ ತಾವುಗಳೆಲ್ಲ ಮುಂದಿನ ತರದಿಂದ ತಮ್ಮ ಕುಟುಂಬ ಸಮೇತವಾಗಿ ಮೊದಲ ದಿನಾಚರಣೆಗೆ ಬರಬೇಕು ಅಂತ ವಿಚಾರವನ್ನು ನಮಗೆ ನೋಡಿ ಹೇಳ್ತಾ ಇದ್ದಾರೆ. ಇದುವರೆಗೆ ನಮಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ನಮ್ಮ ಜಯರಾಮರವರು. ಪತ್ರಿಕೆಯನ್ನು ಕಂಡ ತಕ್ಷಣ, ಹಿತವಾಗಿ ಅವನು ಕಂಡ ತಕ್ಷಣ ನೋಡಪ್ಪ ಅನ್ನೋ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುವಂಥ ಸಮಾಜದಲ್ಲಿ ನಾವು ಬೆಳಿಬೇಕು ಅಂತ ಒಳ್ಳೆಯ ಶಬ್ದ ಹೇಳಿದ್ರು. ಅವ್ನು ಬಂದ ತಕ್ಷಣ ಆ ಕಡೆ ಗಂಟೆ ಈ ಕಡೆ ಉಸ್ಕೊಂಡು ಹೋಗೋದಿಲ್ಲ ಮಾಡಬಾರ್ದು. ಯಾಕಂದರೆ ಅವರಿಗೆ ಆದ ಘನತೆ ಗೌರವ ಇರುತ್ತೆ. ಆದ್ದರಿಂದ ಅವರನ್ನು ಗೌರವಯುತವಾಗಿ ಕಾಣುವಂಥ ಕೆಲಸವನ್ನು ಪತ್ರಕರ್ತರೆಲ್ಲ ನಡ್ಕೊಳ್ಬೇಕು ನಾವು ಅಂತ ಹೇಳ್ತಾ ಇದ್ದೀವಿ. ಖಂಡಿತವಾಗಿ ಸತ್ಯವಾದ ಮಾತದು. ಆದರೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಎಲ್ಲರೂ ಸಹಿತ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ. ಅವರಿಗಿರ್ತಕ್ಕಂಥ ಗೌರವ ಸಹಿತ ಅದೇ ಥರ ಸಿಗ್ತಾ ಇದೆ. ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಕೆರಗೋಡು ಸೋಮಶೇಖರ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಪಿ ಪ್ರಕಾಶ್ ಮಾತನಾಡಿದರು. ಮಂಗಳೂರು ಸಮಾಚಾರ ಪತ್ರಿಕೆ ಪ್ರಕಟವಾದ ದಿನವನ್ನು ನಾವು ಪತ್ರಿಕಾ ದಿನಾಚರಣೆ ಅಂತ ಆಚರಿಸ್ತೀವಿ. 1932ರಲ್ಲಿ ಡಿ.ವಿ. ಗುಂಡಪ್ಪನವರು ಮಹಾರಾಜರು ಕೊಟ್ಟಂತ ದೇಣಿಗೆಯಲ್ಲಿ ಸ್ಥಾಪಿಸಿದಂಥ ಸಂಘ, ಕಾರ್ಯನಿರತ ಪತ್ರಕರ್ತರ ಸಂಘ 90 ವರ್ಷವನ್ನು ವಸಂತವನ್ನು ಪೂರೈಸಿದೆ. ಅಂದರೆ ಅನೇಕ ಜನ ಪತ್ರಕರ್ತರನ್ನ ಈ ಸಂಘ ಈಗ ನಮ್ಮ ಸಂಘದಲ್ಲಿ ಇಡೀ ರಾಜ್ಯದಲ್ಲಿ 8,000ಕ್ಕೂ ಹೆಚ್ಚು ಪತ್ರಕರ್ತರನ್ನ ಒಳಗೊಂಡಂಥ ನಮ್ಮ ಸಂಘ. ಇಂತಹ ಸಂಘ ಪತ್ರಿಕಾ ದಿನಾಚರಣೆಯನ್ನ ತಾಲೂಕು ವ್ಯಾಪ್ತಿನಲ್ಲಿಂದಲೂ ಮಾಡ್ಕೊಂಡು ಈಗ ಯಾಕೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಅಂತಂದರೆ, ನನಗೆ ಮಾತಾಡ್ತಾ ಸುಮ್ಮನೆ ಯೋಚನೆ ಬಂತು ನನಗೆ. ಇದೇ 30 ವರ್ಷದ ಹಿಂದೆ ನಾವೆಲ್ಲ ಚಳವಳಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಒಂದು ಆರ್ಟಿಕಲ್ನ ಒಂದು ಕಾಲಂ ಸುದ್ದಿ ಪ್ರಜಾವಾಣಿಯಲ್ಲಿ ಒಂದು ಸುದ್ದಿಯಾಗಿತ್ತು. ನಮ್ಮ ಹುಡುಗನಲ್ಲಿ ಒಬ್ಬ ಹುಡುಗ, ಅದರಲ್ಲಿ ನಮ್ಮೂರಲ್ಲಿ ನೀರು ಬರ್ತಾ ಇಲ್ಲ, ಬೋರ್ವೆಲ್ಗಳಿಲ್ಲ, ನಾವೆಲ್ಲ ಆತ್ಮಹತ್ಯೆ ಮಾಡ್ಕೊತೀವಿ ಅಂತ ಒಂದು ಸುದ್ದಿ ಕೊಟ್ಬಿಟ್ಟಿದ್ದ. ಒಂದು ಪತ್ರಿಕೆಯಲ್ಲಿ ಬೆಳಿಗ್ಗೆ ಪ್ರಕಟಣೆ ಆಯಿತು. ನಾವೆಲ್ಲ ಆಫೀಸಲ್ಲಿ ಮಲಗಿದ್ದೀವಿ. DSW ಫೋನು, ಸರ್ ಇದು ಹುಡುಗನಲ್ಲಿ ಎಲ್ಲಿ ಬರ್ತದೆ ಅಂತ ಹೇಳಿ. ಏನು ಸಮಾಚಾರ ಅಂತ ಹೇಳಿದ್ರೆ, ಪ್ರಜಾವಾಣಿಗೆ ಬಂದ್ಬಿಟ್ಟದೆ, DC ಹೇಳವ್ರೆ ಎಲ್ಲರೂ ಬೋರ್ವೆಲ್ ಸಮೇತ ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ ಅಂತ. ಆಮೇಲೆ ಏನು ಆಶ್ಚರ್ಯ ಅಂದ್ರೆ, ನಾವು ಆಮೇಲೆ ಹೋದ ಊರಿಗೆ ಹೋಗುವಷ್ಟರಲ್ಲಿ ನಮಗಿಂದ ಬಂದೆ ಎಲ್ಲ ಬೋರ್ವೆಲ್ಗಳು ಎಲ್ಲ ಎಲ್ಲೆಲ್ಲಿ ಪಾಯಿಂಟ್ ಬೇಕು ಮಾಡ್ತಾರೆ. ಇಡೀ ಜಿಲ್ಲಾ ಆಡಳಿತ ಅಲ್ಲಿದೆ. ಪಡೆದಿರುವಂಥದ್ದು ಕಾರಣವಾದ ಎಷ್ಟೇ ವ್ಯತ್ಯಾಸಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮ್ಮ ಎಲ್ಲರೂ ಕೂಡ
ಅದೆಲ್ಲವನ್ನು ಮರೆತು ಕಾರ್ಯಕ್ರಮಗಳನ್ನ ಮಾಡುವಾಗ ಅಚ್ಚುಕಟ್ಟಾಗಿ ಹೊಂದಾಣಿಕೆಯಿಂದ ಮಾಡುವಂತಹ ಪ್ರಯತ್ನ ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಹೊಂದಾಣಿಕೆ ಹಾಗೂ ಯಶಸ್ಸು ನಮ್ಮ ಇಡೀ ಎಲ್ಲ ಗೆಳೆಯರ ಕೂಡ ಇರಲಿ ಅಂತೇಳಿ ಆಶಿಸುತ್ತಾ ನನ್ನ ಮಾತನ್ನು ಹೋಗ್ತೇವೆ. ಈ ವೇಳೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ ಕುಮಾರ್ ಸೇರಿದಂತೆ ಜಿಲ್ಲೆ ಮತ್ತು ತಾಲೂಕಿನ ಹಿರಿಯ ಕಿರಿಯ ಪತ್ರಕರ್ತರು ಹಾಗೂ ತಾಲೂಕಿನ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು.